ಎಲ್ರಿಗೂ ನಮಸ್ಕಾರ. ಕಳೆದ ಒಂದು 2 ವೀಕ್ಸಿಂದ ನಾವು ನೋಡ್ತಾ ಇದ್ದೀವಿ, ಭಾಳಷ್ಟು ನಮ್ಮ ಇನ್ವೆಸ್ಟರ್ಸ್ಗಳಿಗೆ ಯಾರು ಇತ್ತಿತ್ತಲಾಗಿ ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಇನ್ಸ್ಪೈರಲ್ಲಿ ಲಾಸ್ಟ್ 1 ಇಯರ್ ಒಳಗಡೆ. ಕೆಲವೊಬ್ರು 3 ಮಂತ್ಸ್ ಬ್ಯಾಕ್ ಮಾಡಿರ್ಬೋದು, ಕೆಲವೊಬ್ರು 6 ಮಂತ್ಸ್ ಬ್ಯಾಕ್ ಮಾಡಿರ್ಬೋದು, ಕೆಲವರು 8 ಮಂತ್ಸ್ ಬ್ಯಾಕ್ ಏನು ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಕೆಲವೊಂದು ಇನ್ವೆಸ್ಟ್ಮೆಂಟ್ಗಳು ನೆಗೆಟಿವ್ ರಿಟರ್ನ್ಸ್ನ ನೋಡಿ ಅವ್ರು ಗಾಬರಿ ಆಗಿದ್ದಾರೆ. ಯಾಕಂದರೆ ನಾರ್ಮಲಿ ಭಾಳಷ್ಟು ಜನ ಇನ್ವೆಸ್ಟರ್ಸು ಫಸ್ಟ್ ಟೈಮ್ ಇನ್ವೆಸ್ಟರ್ಸ್ ಆಗಿರೋದ್ರಿಂದ ಈ ಥರ ಒಂದು ನೆಗೆಟಿವ್ ರಿಟರ್ನ್ ನೋಡಿದಾಗ ಒಂದು ಅವ್ರದ್ದೇ ಆದಂಥ ಕೆಲವೊಂದಷ್ಟು ಡೌಟ್ಸ್ಗಳು ಮತ್ತು ಕನ್ಫ್ಯೂಷನ್ಸ್ಗಳು ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿ ಇವತ್ತಿನ ಒಂದು ಸೆಷನ್ನಲ್ಲಿ ನಾನು ಒಂದಷ್ಟು ಕ್ಲಾರಿಟಿ ಕೊಡೋಣ ಮಾರ್ಕೆಟ್ ಬಗ್ಗೆ, ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ, ಮಾರ್ಕೆಟಲ್ಲಿ ಏನೇನು ವಿಷಯಗಳು ಇನ್ಫ್ಲುಯೆನ್ಸ್ ಆಗುತ್ತೆ, ಓವರಾಲ್ ಮಾರ್ಕೆಟ್ನ ನಾವು ಯಾವ ಥರ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈ ಒಂದು ಸೆಷನ್ಗೆ ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ವೆಲ್ಕಮ್ ಮಾಡ್ತಾ ಕೆಲವೊಂದಷ್ಟು ವಿಷಯಗಳು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಈ ಒಂದು ಪ್ರೆಸೆಂಟೇಷನ್ ನಾನು 3 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದೀನಿ. ಒಂದು, ನಾವು ಈ ಒಂದು ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಗ್ಲೋಬಲ್ ಮಾರ್ಕೆಟಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ನೆಸೆಸಿಟಿ ಇದೆ. ಯಾಕಂದರೆ ಇವತ್ತು ನಮ್ಮ ಮಾರ್ಕೆಟಲ್ಲಿ ಹೂಡಿಕೆದಾರರು ಬಂದ್ಬಿಟ್ಟು ಬರೀ ನಮ್ಮಲ್ಲಿರುವಂಥ ಪ್ರಮೋಟರ್ಸು ಮತ್ತು ರಿಟೇಲ್ ಇನ್ವೆಸ್ಟರ್ಸ್ ಅಲ್ಲ, ಈ ಒಂದು ಮಾರ್ಕೆಟಲ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು ಇದ್ದಾರೆ, ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಸಹ ನಮ್ಮಲ್ಲಿ ಹೂಡಿಕೆ ಮಾಡಿರೋರು ಇದ್ದಾರೆ. ಅದಲ್ಲದೆ ಈ ಒಂದು ಮಾರ್ಕೆಟ್ ಮೇಲೆ ಇನ್ನೊಂದು ಇನ್ಫ್ಲುಯೆನ್ಸ್ ಆಗುವಂಥ ಫ್ಯಾಕ್ಟರ್ ಏನಪ್ಪ ಅಂದರೆ ಡೈರೆಕ್ಟ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ನಮ್ಮ ದೇಶದಲ್ಲಿ ಹೂಡಿಕೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಗ್ಲೋಬಲಲ್ಲಿ ಆಗುವಂಥ ಕೆಲವೊಂದಷ್ಟು ಎಕನಾಮಿಕಲ್ ಚೇಂಜಸ್ ಏನಿದೆ ಅದು ನಮ್ಮ ಒಂದು ಮಾರ್ಕೆಟ್ ಮೇಲೂ ಇನ್ಫ್ಲುಯೆನ್ಸ್ ಆಗುವಂಥದ್ದಿದೆ. ಬಟ್ ಆದರೆ ಒಂದು ಇಂಪಾರ್ಟೆಂಟ್ ಪಾರ್ಟಿ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಮುಂಚೆ ನಮ್ಮ ಭಾರತ ದೇಶದ ಒಂದು ಎಕನಾಮಿ ಹೇಗಿತ್ತು ಅಂತಂದರೆ ಇಟ್ ವಾಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ದ ಗ್ಲೋಬಲ್ ಎಕನಾಮಿ ಅಂತಿತ್ತು. ಮುಂಚೆ ನಮ್ಮ ದೇಶ ಹೇಗಿತ್ತಪ್ಪ ಅಂತಂದರೆ ಇಟ್ ವಾಸ್ ಆಲ್ವೇಸ್ ಡಿಪೆಂಡಿಂಗ್ ಆನ್ ದ US ಪಾಲಿಸಿಗಳ ಮೇಲೆ ಡಿಪೆಂಡ್ ಆಗಿತ್ತು. ಮತ್ತು ಅದಾದಮೇಲೆ ಜಪಾನ್ ಆ್ಯಂಡ್ ಚೈನಾದ ಮೇಲೆ ಯಾವ ಥರ ಒಂದು ಎಕನಾಮಿಕಲ್ ಚೇಂಜಸ್ ಆಗ್ತಾಯಿತ್ತು ಅದು ನಮ್ಮ ಎಕನಾಮಿನಲ್ಲಿ ಅದರದ್ದು ಇಂಪ್ಯಾಕ್ಟ್ ಆಗ್ತಾಯಿತ್ತು. ಇದು ಯಾವ ಥರ ಒಂದು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂತಂದರೆ ದೋಸ್ ಆರ್ ದಿ ಎಂಜಿನ್ಸ್ ಥರ ಕೆಲಸ ಮಾಡ್ತಾಯಿದ್ರು. ಇಂಡಿಯನ್ ಎಕನಾಮಿ ಇಸ್ ಮೋರ್ ಆಫ್ ಈ ಒಂದು ರೈಲ್ವೆನಲ್ಲಿ ಬೋಗಿಗಳು ಇರ್ತಲ್ಲ ಆ ಥರ ಕೆಲಸ ಮಾಡ್ತಾಯಿತ್ತು. ಸೊ ಆ ಒಂದು ಎಕನಾಮಿ, ಆ ಒಂದು ಎಂಜಿನ್ಗಳು ಸ್ಪೀಡಲ್ಲಿ ಹೋಗ್ತಾಯಿದ್ರೆ ಇಂಡಿಯನ್ ಎಕನಾಮಿ ಫಾಸ್ಟಾಗಿ ಹೋಗ್ತಾಯಿತ್ತು. ಆ ಎಂಜಿನ್ ಸ್ಲೋ ಡೌನ್ ಆದರೆ ಇಂಡಿಯಾನು ಗ್ರೋತು ಸ್ಲೋ ಆಗ್ತಾಯಿತ್ತು. ಬಟ್ ಕಳೆದ ಒಂದು ಡೆಕೇಡಿಂದ ಇಂಡಿಯಾದ ಏನೊಂದು ಗ್ರೋತ್ ಕಾಣಿಸಕತ್ತದು, ಇದು ಈ ಒಂದು ಎಕನಾಮಿಕಲ್ ಗ್ರೋತ್ ಏನದಲ್ಲ, ಇಂಡಿಯಾ ಹ್ಯಾಸ್ ಎಮರ್ಜ್ಡ್ ಆದ ಗ್ರೋತ್ ಎಕನಾಮಿ, ಗ್ರೋತ್ ಎಂಜಿನ್ ಆಗಿ ಕೆಲಸ ಮಾಡ್ತಾ ಇದೆ. ಇಟ್ ಮೇ ನಾಟ್ ಬಿ ರನ್ನಿಂಗ್ ಆಸ್ ಸ್ಪೀಡ್ ಆಸ್ ಅದರ್ ಎಕನಾಮಿ, ಬಟ್ ಇಂಡಿಯಾ ಈಸ್ ನೌ ಬಿಕಮಿಂಗ್ ಅ ಡಿಸಿಷನ್ ಮೇಕರ್ ಕಂಟ್ರಿ. ಆ್ಯಂಡ್ ಇಂಡಿಯಾದ ಇಂಪ್ಯಾಕ್ಟ್ ಏನದಲ್ಲ, ಅದರದ್ದು ಗ್ರೋತು ಮತ್ತು ಅದರದ್ದು ಎಕನಾಮಿಕಲ್ ಚೇಂಜಸ್ ಏನಿದೆ ಅದು ಬೇರೆ ಒಂದು ಎಕನಾಮಿ ಮೇಲೆ ಎಫೆಕ್ಟ್ ಆಗುವಂಥ ಚಾನ್ಸಸ್ಸು ಕಾಣಿಸ್ತಾ ಇದೆ. ಸೊ ಇಂಡಿಯಾ ಆ್ಯಸ್ ನೌ ಬಿಕಮಿಂಗ್ ಸೆಲ್ಫ್ ಸಸ್ಟೈನೇಬಲ್, ಆತ್ಮನಿರ್ಭರ್ ಭಾರತ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅದು ಟ್ರೂಲಿ ಇಟ್ ಕ್ಯಾನ್ ಸೀನ್ ದ ಇನ್ ಲಾಟ್ ಆಫ್ ಎಕನಾಮಿಕಲ್ ಚೇಂಜಸ್ಗಳಲ್ಲಿ ಕಾಣಿಸ್ತಾ ಇದೆ. ಸೊ ಇಂಥ ಒಂದು ಚೇಂಜಸ್ಸಲ್ಲಿ ನಾನು ಹೇಳೋದೇ ಆದರೆ ಈ ಒಂದು ಸದ್ಯದಲ್ಲಿ ಇಲ್ಲ ಸರ್, ಲಾಸ್ಟ್ ಇಯರ್ ಎಲ್ಲ ಮಾರ್ಕೆಟ್ ತುಂಬ ಚೆನ್ನಾಗಿತ್ತು, ನೋಡ್ತಾ ಇದ್ದೀವಿ ಪೋರ್ಟ್ಫೋಲಿಯೋ ಎಲ್ಲ ತುಂಬ ಚೆನ್ನಾಗಿ ಬೆಳೀತಾ ಇತ್ತು. ಬಟ್ ಸಡನ್ಲಿ ಲಾಸ್ಟ್ ಒಂದು 4-5 ಮಂತ್ಸಿಂದ ನೋಡ್ತಾ ಇದ್ದೀವಿ ಮಾರ್ಕೆಟ್ ಆಲ್ಮೋಸ್ಟ್ ಒಂದು 10% ಡೌನ್ ಆಗಿದೆ. ಇದಕ್ಕೇನು ಕಾರಣ ಇರ್ಬೋದು? ನಾರ್ಮಲಿ ನಾನು ಈ ಒಂದು ಅನಲೈಸ್ ಮಾಡಬೇಕಾದ್ರೆ ಒಂದಷ್ಟು ನಾನು ಲಾಂಗ್ ಟರ್ಮ್ ಪಾಯಿಂಟ್ ಆಫ್ ಇಂದನೇ ನಾನು ಭಾಳಷ್ಟು ಸಲ ಡಿಸ್ಕಷನ್ ಮಾಡೋದು. ಯಾಕಂದರೆ ಶಾರ್ಟ್ ಪೀರಿಯಡಲ್ಲಿ ಭಾಳಷ್ಟು ಇವೆಂಟ್ಸ್ಗಳು, ಎಕನಾಮಿಕಲ್ ಚೇಂಜಸ್ಗಳು ಮಾರ್ಕೆಟಲ್ಲಿ ಆಗ್ತಾ ಇರುತ್ತೆ. ಬಟ್ ಆದರೂ ಸಹ ಅಂಥ ಒಂದು ಪ್ರಯತ್ನ ನಾನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಏನಕ್ಕೆ ಇಷ್ಟೊಂದು ಮಾರ್ಕೆಟ್ ಸ್ಲೋ ಡೌನ್ ಆಗಿದೆ, ನಮ್ಮ ದೇಶದಲ್ಲಿ ಏನಾದರೂ ಒಂದು ಮೇಜರ್ ಎಕನಾಮಿಕಲ್ ಸ್ಲೋ ಡೌನ್ ಆಗಿದೆನಾ ಅಥವಾ ಗ್ಲೋಬಲಿ ಏನಾದರೂ ಚೇಂಜಸ್ಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಣ. ಮೊದಲನೇದಾಗಿ ಇತ್ತಿತ್ತಲಾಗಿ ಭಾಳಷ್ಟು ನಮ್ಮಲ್ಲಿ ಇರುವಂಥ ಹೂಡಿಕೆಗಳನ್ನ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಆ ಹಣನ ಮೂವ್ ಮಾಡ್ಕೊಂಡು ಹೋದರು. ಭಾಳಷ್ಟು ಜನ ನಾವೇನು ಅಂದ್ಕೊಂಡೆ ಅಂದರೆ ದಟ್ ಮನಿ ಈಸ್ ಮೂವಿಂಗ್ ಔಟ್ ಆಫ್ ಇಂಡಿಯಾ, ಅಂದರೆ ಬೇರೆ ಎಮರ್ಜಿಂಗ್ ಮಾರ್ಕೆಟ್ಗೆ ಹೋಗ್ತಾ ಇದೆ, ಅದು ಚೈನಾ ಆಗಿರ್ಬೋದು ಅಥವಾ ವಿಯೆಟ್ನಾಂ ಆಗಿರ್ಬೋದು, ಇಂಥ ಎಮರ್ಜಿಂಗ್ ಮಾರ್ಕೆಟ್ಗೆ ಅದು ಇನ್ವೆಸ್ಟ್ಮೆಂಟ್ ಹೋಗ್ತಾ ಇದೆ ಅಂತೇಳಿ. ಬಟ್ ಲೇಟರ್ ಗೊತ್ತಾಗಿದ್ದೇನೆಂದರೆ ಎಮರ್ಜಿಂಗ್ ಮಾರ್ಕೆಟ್ ರಿಸಲ್ಟ್ ಬಂದಮೇಲೆ ಅರ್ಥ ಆಗಿದ್ದೇನೆಂದರೆ ದಟ್ ಮನಿ ಹ್ಯಾಸ್ ನಾಟ್ ಗಾನ್ ಟು ಎನಿ ಎಮರ್ಜಿಂಗ್ ಮಾರ್ಕೆಟ್, ದಟ್ ಮನಿ ಹ್ಯಾಸ್ ಗಾನ್ ಬ್ಯಾಕ್ ಟು ದೇರ್ ಒರಿಜಿನಲ್ ಕಂಟ್ರಿ. ಅಂದರೆ US ಇಂದ ಬಂದಿರೋ ದುಡ್ಡು US ಗೆ ವಾಪಸ್ ಹೋಗಿದೆ. ಯಾವ ರೀಸನ್ ಇರ್ಬೋದು ಈ ಥರ ಒಂದು ವಾಪಸ್ ಹೋಗೋಕ್ಕೆ ಅಂತಂದರೆ ಅದಕ್ಕೆ ಬಹಳಷ್ಟು ರೀಸನ್ಗಳಿದೆ. ಮೊದಲನೇದಾಗಿ ಪೋಸ್ಟ್ ಕೋವಿಡ್ ಆದಮೇಲೆ ಏನು ಒಂದು ಇನ್ಫ್ಲೇಷನ್ ಇದೆ, ಆ ಇನ್ಫ್ಲೇಷನ್ ಕಂಟ್ರೋಲ್ ತರೋಕ್ಕೆ ವರ್ಲ್ಡ್ ಎಕನಾಮಿ ಸ್ಪೆಷಲಿ ಡೆವಲಪ್ಡ್ ನೇಷನ್ಸ್ಗಳು ತುಂಬಾ ಪ್ರಯತ್ನ ಮಾಡ್ತಾಯಿದ್ರು. ಬಟ್ ಒಂದು ಕಡೆ ನೋಡಿದರೆ ಇಂಟ್ರೆಸ್ಟ್ ರೇಟ್ ಇಸ್ ಕಂಟಿನ್ಯೂಸ್ಲಿ ರೈಸಿಂಗ್, ಇನ್ಫ್ಲೇಷನ್ ಇಸ್ ರೈಸಿಂಗ್. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ಹೊಸ ಗೌರ್ಮೆಂಟ್ ಪಾಲಿಸಿ ಹೆಂಗಿತ್ತಪ್ಪ ಅಂತಂದರೆ, ಮೊದಲೆಲ್ಲ ಗ್ಲೋಬಲೈಸೇಷನ್ ಬಗ್ಗೆ ಬಿಲೀಫ್ ಇತ್ತು, ಇವಾಗ ಮೋರ್ ಎಕನಾಮಿ ಇಸ್ ವರ್ಕಿಂಗ್ ಟುವರ್ಡ್ಸ್ ದ ಪ್ರೊಟೆಕ್ಷನಿಸಮ್ ಬಗ್ಗೆ. ಅಂದರೆ ಮೊದಲು ನಮ್ಮ ಎಕನಾಮಿ ನಾವು ಉಳಿಸ್ಕೊಳ್ಳೋಣ, ಆಮೇಲೆ ಬೇರೆ ಕಡೆ ಬಗ್ಗೆ ಹೂಡಿಕೆಗೆ ಹೋಗೋಣ ಅನ್ನೋ ದೃಷ್ಟಿಯಿಂದ ಒಂದು ಕಡೆ ಎಲ್ಲೋ ಒಂದು ಕಡೆ ಈ ಒಂದು ಲಿಕ್ವಿಡಿಟಿ ಏನಾಗಿದೆಲ್ಲ ತುಂಬ ಟೈಟ್ ಆಗ್ತಾ ಹೋಗ್ತಾ ಇದೆ. ಇಂಥ ಒಂದು ಸಿಚುವೇಷನಲ್ಲಿ ಏನಾಗ್ತಾ ಇದೆ, ವರ್ಲ್ಡಲ್ಲಿ ಭಾಳಷ್ಟು ದುಡ್ಡು ಸ್ವಲ್ಪ ಒಂದ್ರ ಮಟ್ಟಿಗೆ ವಾಪಸ್ ಹೋಗ್ತಾ ಇದೆ. ಸರ್, ಇದು ಎಲ್ಲಿವರೆಗೆ ಈ ಥರ ಮೂವ್ ಆಗುತ್ತೆ ಮತ್ತು ವಾಪಸ್ ಬರಲ್ಲ ಅಂತ ಕೇಳಿದ್ರೆ ಖಂಡಿತ ಈ ದುಡ್ಡು ವಾಪಸ್ ಬಂದೇ ಬರುತ್ತೆ. ಮೇ ಬಿ ಈ ಒಂದು ನ್ಯೂ ಚೇಂಜಸ್ಗಳು ಏನಾಗಿದೆ ಒಂದು ಗ್ಲೋಬಲ್ ಮಾರ್ಕೆಟಲ್ಲಿ ಇವಾಗ ನೋಡಿರ್ಬೋದು, US ನ್ಯೂ ಪ್ರೆಸಿಡೆಂಟ್ ಬಂದಾದಮೇಲೆ ಅವ್ರದ್ದೇ ಆದಂಥ ಒಂದಷ್ಟು ಪಾಲಿಸಿಗಳನ್ನ ಅವರು ಚೇಂಜಸ್ ಮಾಡ್ತಾ ಇದ್ದಾರೆ.
ಸೊ ಇಂಥ ಒಂದು ಸಂದರ್ಭದಲ್ಲಿ ಮಾರ್ಕೆಟಲ್ಲಿ ಬಹಳಷ್ಟು ಒಂದು ಇನ್ವೆಸ್ಟ್ಮೆಂಟ್ಸ್ಗಳು ವೇಟ್ ಆ್ಯಂಡ್ ವಾಚಲ್ಲಿ ಇದ್ಕೊಂಡು ದೇ ಆರ್ ನೌ ಅಟ್ ದಿಸ್ ಮೂಮೆಂಟ್ ದೇ ವಾಂಟ್ ಟು ಟೇಕ್ ಅ ನ್ಯೂಟ್ರಲ್ ಪೊಸಿಷನ್ಸ್ ಇನ್ ದೇರ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ದೃಷ್ಟಿಯಿಂದ ಆ ಒಂದು ದುಡ್ಡು ಇಂಡಿಯಾದಿಂದ ಆಚೆ ಹೋಗಿದೆ. ಸೊ ಹಾಗಾಗಿ ಅದ್ರದ್ದು ಒಂದು ಏನು ಇಂಪ್ಯಾಕ್ಟ್ ಅದಲ್ಲ, ಅದು ನಮ್ಮ ದೇಶದ ಮೇಲೆ ಒಂದು 7-8% ಅಷ್ಟು ಇಂಪ್ಯಾಕ್ಟ್ ಆಗಿದೆ. ಮೊದಲೆಲ್ಲ ನಾವು ನೋಡಿದ್ದೀವಿ FPIಗಳು ದುಡ್ಡು ತೊಗೊಂಡು ಹೋದಾಗ ಇಟ್ ಯೂಸ್ ಟು ಬಿ ಹ್ಯಾವ್ ಅನ್ ಇಂಪ್ಯಾಕ್ಟ್ ಇನ್ ದ ಇಂಡಿಯನ್ ಮಾರ್ಕೆಟ್ ಯೂಸ್ ಟು ಬಿ ಮೋರ್ ದೆನ್ 25% to 30% ಆಗ್ತಾ ಇತ್ತು. ನೌ ದಟ್ ಹ್ಯಾಸ್ ರೆಡ್ಯೂಸ್ ಟು 10%. ಅಂದರೆ ದೇರ್ ಹೋಲ್ಡಿಂಗ್ ಆನ್ ಇಂಡಿಯನ್ ಎಕನಾಮಿ ಈಸ್ ಕಂಪ್ಯಾರಿಟಿವ್ಲಿ ಮಚ್ ಕಡಿಮೆ ಆಗಿರೋದು ನಮಗೆ ಕಾಣಿಸುತ್ತೆ. ಸರ್ ಭಾಳಷ್ಟು ಥರ ಕೇಳ್ತಿರ್ತಾರೆ, ಸರ್ ಈ 2025ನಲ್ಲಿ ವಾರ್ ಆಗ್ತಾ ಇದೆ, ಯಾರೋ ಹೇಳ್ತಾ ಇದ್ರು ಸರ್ ಇನ್ನೊಂದು ಟೈಪ್ ವೈರಸ್ ಬರ್ತಾ ಇದೆ, ಸರ್ ಇನ್ನೊಂದು ಕಡೆ ಲಾಟ್ ಆಫ್ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಇದೆ, ಇಂಥ ಭಾಳಷ್ಟು ರಿಸ್ಕ್ಗಳನ್ನ ಕೇಳ್ತಾ ಇರ್ತಾರೆ. ಬಟ್ ಒಂದೇನಪ್ಪ ಅಂತಂದರೆ ಮಾರ್ಕೆಟಲ್ಲಿ ಯಾವಾಗಲೂ ಈ ಥರ ರಿಸ್ಕ್ಗಳು ನಾವು ನೋಡ್ತಾನೆ ಬಂದಿದ್ದೀವಿ. ಕಳೆದ 25 ವರ್ಷದ ನಾನು ತೆಗೆದುಕೊಂಡು ನೋಡೋದೇ ಆದರೆ ಈ ಥರ ನಾನು ತೋರಿಸಿರುವಂಥ ಎಷ್ಟೋ ರಿಸ್ಕ್ಗಳು ಆಲ್ರೆಡಿ ನಾವು ನೋಡಿದ್ದೀವಿ. ಕರೆಕ್ಟ್ ಅಲ್ವಾ? ಕೋವಿಡ್ ಅಂತ ಸಿಚುವೇಶನ್ ಆಗಿರ್ಬೋದು, 2008 ಆಗಿರುವಂಥ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಆಗಿರ್ಬೋದು, ಟೆರರಿಸ್ಟ್ ಅಟ್ಯಾಕ್ ಆಗಿರ್ಬೋದು, ಜಿಯೋಪೊಲಿಟಿಕಲ್ ಇಶ್ಯೂಸ್, ಇವೆಲ್ಲನೂ ನೋಡಿದಾಗ ಸುಮಾರಷ್ಟು ಇನ್ಸಿಡೆಂಟ್ಗಳು ಆದಮೇಲೂ ವರ್ಲ್ಡ್ ಎಕನಾಮಿ ಯಾವ ಥರ ಬೆಳೀತಾ ಹೋಗ್ತಾ ಇದೆ ಅಂತ ನೋಡಿದಾಗ ಮೇ ಬಿ ಈ ಥರ ಒಂದು ಇವೆಂಟ್ಗಳಾದಾಗ ಒಂದು ಮಾರ್ಕೆಟ್ ಟೆಂಪ್ರವರಿ ಸ್ಲೋ ಡೌನ್ ಕಾಣಿಸ್ಬೋದು. ನಾನು ಯಾಕೆ ಇದನ್ನೆಲ್ಲ ಹಾಗೆ ಆಗುತ್ತೆ ಅಂತ ಹೇಳಕ್ಕೆ ಹೋಗ್ತಾ ಇಲ್ಲ, ಬಟ್ ಇಂಥ ಸಿಚುವೇಶನ್ಗಳು ಬಂದಾಗಲೂ ಮಾರ್ಕೆಟ್ ಒಂದು ಟೆಂಪ್ರವರಿ ಸ್ಲೋ ಡೌನ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ಇನ್ವೆಸ್ಟರ್ ಆಗಿ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಇನ್ಸ್ಪೈಟ್ ಆಫ್ ಆಲ್ ದಿಸ್ ಟೈಪ್ ಆಫ್ ಇವೆಂಟ್ ಇಲ್ಲಿವರೆಗೆ ಹೇಗೆ ನಮ್ಮ ಇಂಡಿಯನ್ ಎಕನಾಮಿ, ಗ್ಲೋಬಲ್ ಎಕನಾಮಿ ಪರ್ಫಾರ್ಮ್ ಆಗಿದೆ ಅನ್ನೋದು ತಿಳ್ಕೊಳ್ಳೋದು ಬಹಳ ನೆಸೆಸಿಟಿ ಇದೆ. ಇನ್ನೊಂದು ಕಡೆ ಏನಾಗ್ತದೆ, ಯಾವುದೇ ಒಂದು ಎಕನಾಮಿನ ತುಂಬ ವೇಗವಾಗಿ ಬೆಳೆದಾದ್ಮೇಲೆ ಅದೇ ಒಂದು ಎಕನಾಮಿಗೆ ಅದರದ್ದೇ ಆದಂಥ ಒಂದು ಸ್ಲೋ ಡೌನು ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತಾ ಇರುವಂಥ ಯಾಕೆ ಗ್ಲೋಬಲ್ ಎಕನಾಮಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ಒಂದು ದುಡ್ಡು ಒಂದು ಕಂಟ್ರಿ ಇನ್ನೊಂದು ಕಂಟ್ರಿಗೆ ಹೋಗ್ಬೇಕಾದ್ರೆ ಆ ಕಂಟ್ರಿ ಎಕನಾಮಿನೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ನು ಚೈನಾದಲ್ಲಿ ನೋಡಿದರೆ ಹೌಸಿಂಗ್ದು ಏನೊಂದು ಡಿಮ್ಯಾಂಡ್ ಇತ್ತು, ಮಾರ್ಕೆಟ್ ಏನಿತ್ತು, ಅದು ಗ್ರ್ಯಾಜುವಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಬಹಳಷ್ಟು ಸಿಟಿಗಳಲ್ಲಿ ಹೆಂಗಾಗಿದೆ ಅಂದರೆ ದ ಲಾಟ್ ಆಫ್ ಬಿಗ್ ಇನ್ವೆಂಟರಿ ಈಸ್ ಲೈಯಿಂಗ್. ಇದು ಒಂದು ಸ್ಪೆಷಲಿ ಏನಾಗ್ತದೆ, ಹೌಸಿಂಗ್ ಮೇಲೆ ಏನು ಚೈನಾ ಇನ್ವೆಸ್ಟ್ ಮಾಡಿದೆ ಆ ಒಂದು ಡೆಟ್ ಏನಾಗಿದೆಯಲ್ಲ ಇಟ್ ಇಸ್ ರಿಯಲಿ ಬಿಕಮಿಂಗ್ ವೆರಿ ಬಿಗ್. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಾನು ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ವಾಪಸ್ ದೀಸ್ FIಗಳು ಅಥವಾ FPIಗಳು ಬಂದರೆ ದೇ ಮೇ ನಾಟ್ ಬಿ ಸೋ ಕಂಫರ್ಟೇಬಲ್ ಗೋಯಿಂಗ್ ಬ್ಯಾಕ್ ಟು ಚೈನಾ ಆ್ಯಂಡ್ ಇನ್ವೆಸ್ಟ್ ಬಿಕಾಸ್ ಚೈನಾ ಈಸ್ ಓವರ್ ಬರ್ಡನ್ ವಿತ್ ಆಲ್ರೆಡಿ ಡೆಟ್. ಆಲ್ರೆಡಿ ಅವ್ರು ಸಾಲ ಜಾಸ್ತಿ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ಈ ಒಂದು ಡೇಟಾ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಟುಡೇ ಚೈನಾಸ್ ಡೆಟ್ ಈಸ್ ಮಚ್ ಹೈಯರ್ ದೆನ್ ದಿ US ಆ್ಯಂಡ್ ಯುರೋಪ್ ಝೋನ್. ಸೊ ಇದು ಎಲ್ಲೋ ಒಂದು ಕಡೆ ನೆಕ್ಸ್ಟ್ ವಾಪಸ್ ಇನ್ವೆಸ್ಟ್ಮೆಂಟ್ ಫ್ಲೋ ಸ್ಟಾರ್ಟ್ ಆದಾಗ ದೇ ಮೇ ನಾಟ್ ಬಿ ಸೋ ಕಂಫರ್ಟೇಬಲ್. ದೇ ಮೇ ಪಾರ್ಟಿಸಿಪೇಟ್ ಇನ್ ಚೈನಾಸ್ ಎಕನಾಮಿ, ಐ ಆಮ್ ನಾಟ್ ಟೆಲಿಂಗ್ ದಟ್ ನೋ, ಬಟ್ ಕಂಪ್ಯಾರಿಟಿವ್ಲಿ ಇಂಡಿಯಾ ಲುಕ್ಸ್ ವೆರಿ ಅಟ್ರಾಕ್ಟಿವ್ ಅವರಿಗೆ ಈ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡೋಕ್ಕೆ. ಸೊ ಹಾಗಾಗಿ ಇದು ಒಂದು ಇನ್ಫಾರ್ಮೇಷನ್ ಏನದಲ್ಲ ನಾನು ನಿಮ್ಗೊಂದು ಅಪ್ಡೇಟ್ ಕೊಡೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಗ್ಲೋಬಲ್ ಎಕನಾಮಿ ಅಂತ ತೊಗೊಂಡಾಗ US ಅಲ್ಲಿ ಅದರದೇ ಆದಂಥ ಕೆಲವೊಂದು ನ್ಯೂ ಪಾಲಿಸಿಗಳು ಮಾಡ್ತಾ ಇರೋದ್ರಿಂದ ಒಂದು ಅನ್ಸರ್ಟನಿಟಿ ಕಾಣಿಸ್ತದೆ. ಹಾಗೆ ಟೆಂಪ್ರರಿ FPIs ಆರ್ ವೆಂಟ್ ಬ್ಯಾಕ್. ಇನ್ನೊಂದು ಕಡೆ ಅವ್ರು ವಾಪಸ್ ಬಂದಾಗ ಇಫ್ ಇಂಡಿಯಾ ಆ್ಯಂಡ್ ಚೈನಾ ಅಂತ ತೊಗೊಂಡಾಗ ಬಿಗ್ಗೆಸ್ಟ್ ಎಕನಾಮಿ ಅಂತ ತೊಗೊಂಡಾಗ ಚೈನಾಗಿಂತಲೂ ಇಂಡಿಯಾ ಇಸ್ ಲುಕಿಂಗ್ ವೆರಿ ಸ್ಟ್ರಾಂಗ್ ಬಿಕಾಸ್ ಚೈನಾ ಹ್ಯಾಸ್ ಗಾಟ್ ಇಟ್ಸ್ ಓನ್ ಡ್ರಾಬ್ಯಾಕ್ಸ್ ಆ್ಯಂಡ್ ಅದರದೇ ಆದಂಥ ಚಾಲೆಂಜಸ್ ಇದೆ. ಇನ್ನೊಂದು US ಪಾಯಿಂಟ್ ಆಫ್ ಇಂದ ನಾನು ಹೇಳೋದಾದರೆ ಇಂಡಿಯಾದ ಏನಾಗ್ತಾ ಇದೆಯಪ್ಪ, ಈಗ USದು ನಾನು ತೆಗೆದುಕೊಳ್ಳೋದೇ ಆದರೆ ರೀಸೆಂಟ್ಲಿ ಡೇಟಾ ಹೇಳೋ ಪ್ರಕಾರ US ಈಸ್ ಹ್ಯಾವಿಂಗ್ $36 trillion ಡೆಟ್. ಇದು ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೈಲೈಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ಡೆಟ್ ಪರ್ ಸಿಟಿಜನ್ ಎಷ್ಟದಪ್ಪ USನಾಗ ಅಂದರೆ ಪ್ರತಿಯೊಬ್ಬನ ಮೇಲೆ ಒಂದು ಸಾಲ ಅಂತ ಹೊರೆ ಕೊಟ್ಟರೆ ನಾವು ಅನ್ಕೋತಿದ್ವಿ ಭಾರತ ದೇಶದಲ್ಲಿ ನಮ್ಮದು ಬಡ ರಾಷ್ಟ್ರ, ನಮ್ಗೆ ತುಂಬ ಸಾಲ ಇದೆ ಅಂತಿದ್ವಿ. ಬಟ್ ಅಮೆರಿಕದ ಸಾಲ ನೋಡಿ $36 trillion ಅಮೆರಿಕನ್ ಸಾಲ ಇದೆ. ಪರ್ ಸಿಟಿಜನ್ ಎಷ್ಟು ಸಾಲ ಅದಪ್ಪ ಅಂದರೆ $1 ಲಕ್ಷ ಅಷ್ಟು ಅಮೆರಿಕನ್ ಮೇಲೆ ಸಾಲ ಇದೆ. ಪ್ರತಿಯೊಬ್ಬನ ಸಿಟಿಜನ್ ಮೇಲೆ $1 ಲಕ್ಷ. $1 ಲಕ್ಷ ಅಂದರೆ ಕನ್ವರ್ಟ್ ಮಾಡಿ ಅದನ್ನು ಇಂಡಿಯನ್ ರುಪೀಸ್ಗೆ ಅರ್ಥ ಆಗುತ್ತೆ ನಿಮಗೆ. $1 ಇದು ಇವತ್ತು 87 ರೂಪೀಸ್ ಇದೆ ಅಂತಂದ್ರೆ 1 ಲಕ್ಷ ನೀವು ಅದನ್ನು ಕನ್ವರ್ಟ್ ಮಾಡಿದರೆ ಇಟ್ ಮೇ ಕಮ್ ಟು ನಿಯರ್ಲಿ ಅರೌಂಡ್ 87 lakhs. ಒಬ್ಬ ಅಮೆರಿಕನ್ ಮೇಲೆ 87 ಲಕ್ಷದಷ್ಟು ಸಾಲದ ಹೊರೆ ಇದೆ. ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಒಂದು ಕಂಟ್ರಿ ತುಂಬ ಪವರ್ಫುಲ್ ಆಗಿದೆ, ಸ್ಟ್ರಾಂಗ್ ಆಗಿದೆ ಅಂತ ನಾವು ಹೇಳ್ತೀವಿ. ಲುಕ್ ಎಟ್ ದ ಅಮೆರಿಕಾ ಸಿಚುವೇಶನ್. ಪರ್ ಟ್ಯಾಕ್ಸ್ ಪೇಯರ್ ಡೆಟ್ ಪರ್ ಟ್ಯಾಕ್ಸ್ ಪೇಯರ್ ಎಷ್ಟದಪ್ಪ ಅಂದ್ರೆ $323,000 ಇದೆ. ಇನ್ನೊಂದು ಇಂಪಾರ್ಟೆಂಟ್ ಡೆಟ್ ಟು GDP ರೇಷಿಯೋ ಹೇಗಿದೆ ಅಂದರೆ 1960ದಲ್ಲಿ 53% ಇತ್ತು. 16ನಲ್ಲಿ 1980ನಲ್ಲಿ ಡೆಟ್ ಟು GDP ವಾಸ್ 34 ಇತ್ತು. 2000ಅಲ್ಲಿ 59 ಇತ್ತು. ಇವಾಗ 122 ಇದೆ. ಅಂದರೆ $100ಗೆ ಅವರು $122 ಸಾಲ ಮಾಡ್ಯಾರ. GDP $100 ಇದ್ರೆ $122 ಸಾಲ ಮಾಡಿದ್ದಾರೆ. ದಿಸ್ ಈಸ್ ಅ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕು. ಬಟ್ ಒಂದು ನಾನು ಯಾವತ್ತೂ ಅಮೆರಿಕದ ಎಕನಾಮಿ ನೋಡಿದಾಗ ಅಮೆರಿಕದ ಓನ್ಲಿ ಕಂಟ್ರಿ ದೇ ಬಿಕಮ್ ಸ್ಟ್ರಾಂಗರ್ ಬೈ ಇನ್ಕ್ರೀಸಿಂಗ್ ದ ಡೆಟ್.
ಐ ಥಿಂಕ್ ಅವ್ರದ್ದು ರಿಸ್ಕ್ ತಗೊಳ್ಳುವಂಥ ಒಂದು ಎಬಿಲಿಟಿ ಏನದಲ್ಲ, ಇಟ್ಸ್ ಅ ವೆರಿ ವೆರಿ ಸ್ಟ್ರಾಂಗ್ ಆಗಿದೆ. ಬಟ್ ಬರೋ ದಿನಗಳಲ್ಲಿ ಅವರು ಅಷ್ಟೇ ಸ್ಟ್ರಾಂಗ್ ಆಗಿ ಇರ್ತಾರಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆಲ್ರೆಡಿ ಬ್ರಿಕ್ಸ್ ಕಂಟ್ರಿಗಳಲ್ಲಿ ಮತ್ತು ಬೇರೆ ಬೇರೆ ಕಂಟ್ರಿಗಳಲ್ಲಿ ಅವ್ರದ್ದೇ ಆದಂಥ ಒಂದು ಕರೆನ್ಸಿನ, ಅವ್ರದ್ದೇ ಆದಂಥ ಒಂದು ಸ್ಟ್ಯಾಂಡರ್ಡ್ ಟ್ರಾನ್ಸಾಕ್ಷನ್ಗಳನ್ನ ಚೇಂಜ್ ಮಾಡ್ತಾ ಹೋಗ್ತಾ ಇರೋದ್ರಿಂದ ಇದು ಬರುವ ದಿನಗಳಲ್ಲಿ ಅಮೆರಿಕದ ಮೇಲೆ ಆಗುವಂಥ ಒಂದು ಎಫೆಕ್ಟ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಒನ್ ಸೈಡ್ ಚೈನಾ ಈಸ್ ಬಿಕಮಿಂಗ್ ಸ್ಟ್ರಾಂಗರ್, ಇಂಡಿಯಾ ಇಸ್ ಬಿಕಮಿಂಗ್ ಸ್ಟ್ರಾಂಗರ್. ಇನ್ನೊಂದು ಕಡೆ ತೊಗೊಂಡ್ರೆ ರಷ್ಯಾ ಈಸ್ ಆಲ್ಸೋ ಸ್ಲೋಲಿ ಕ್ರಿಯೇಟಿಂಗ್ ಇಟ್ಸ್ ಓನ್ ಯುನೈಟೆಡ್ ಇದನ್ನ ಕ್ರಿಯೇಟ್ ಮಾಡ್ತಾ ಇದೆ. ಹಾಗಾಗಿ ಇದೆಲ್ಲೋ ಒಂದು ಕಡೆ ಅಮೆರಿಕದ ಮೇಲೆ ಆಗುವಂಥ ಇಂಪ್ಯಾಕ್ಟ್ ಇದೆ. ಈ ಒಂದು ಡೆಟ್ನ ಅಮೆರಿಕದ ಗೌರ್ಮೆಂಟು ಸಹ ಥಿಂಕ್ ಮಾಡ್ತಾ ಇದೆ. ಬಟ್ ಅಮೆರಿಕದ ಒಂದು ಏನಪ್ಪ ಅಂದರೆ, ಏನೇ ಒಂದು ಪಾಲಿಸಿಗಳು ಮಾಡಬೇಕಾದ್ರೆ ಅವ್ರ ಮೈಂಡಲ್ಲಿ 2 ವಿಷಯಗಳಿರುತ್ತೆ ಅಥವಾ 3 ವಿಷಯಗಳಿರುತ್ತೆ. ಒಂದು, ಅವ್ರು ಯಾರು ಅವ್ರ ಜೊತೆ ಫ್ರೆಂಡ್ಲಿ ಆಗಿದ್ದಾರೆ, ಯಾರು ಅವರಿಗೆ ವೈರಿಗಳಿದ್ದಾರೆ, ಯಾರು ಅವರಿಗೆ ಯಾವುದೇ ಥರ ಸಂಬಂಧ ಇಲ್ಲ, ಈ ಥರ ಒಂದು ಕಾನ್ಸೆಪ್ಟ್ ಮೇಲೆ ಅಮೆರಿಕನ್ ಪಾಲಿಸಿಗಳು ಚೇಂಜ್ ಆಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ತೊಗೊಂಡ್ರೆ ಅಮೆರಿಕಾಗೆ ಟ್ರಂಪ್ ಅಂತ ಬಂದಾಗ, ಟ್ರಂಪ್ ಇದು ಆಲ್ವೇಸ್ ಫೇವರ್ ಟು ಇಂಡಿಯಾ ಕಂಪೇರ್ ಟು ಚೈನಾ. ನಮ್ಗೆ ಗೊತ್ತಿದೆ ಲಾಸ್ಟ್ ಟೈಮ್ ಟ್ರಂಪ್ ಇದ್ದಾಗ ಟ್ರೇಡ್ ವಾರ್ ಅಂತ ಏನು ಕ್ರಿಯೇಟ್ ಆಗಿತ್ತು, ಇಟ್ಸ್ ಬಿಕಾಸ್ ಆಫ್ ದ ಡ್ಯೂರಿಂಗ್ ದಟ್ ಪೀರಿಯಡ್. ಎರಡನೇದು, ಇವತ್ತು ಅಮೆರಿಕನ್ ಎನಿಮೀಸ್ ಅಂದ್ರೆ ಯಾರಪ್ಪ ಅಂತಂತಂದರೆ, ಮೇಜರ್ಲಿ ಅಮೆರಿಕ ಎನಿಮಿ ಯಾರು ಅನ್ಕೊತಾ ಇದೆ ಅಂದರೆ, ಯಾರ್ಯಾರು ಇವತ್ತು ಕ್ರೂಡ್ ಆಯಿಲ್ನ ಪ್ರೊಡ್ಯೂಸ್ ಮಾಡುವಂಥ ಕಂಟ್ರಿಗಳಿದಲ್ಲ ಅವ್ರನ್ನೆಲ್ಲ ಎನಿಮಿ ಅಂತಲೇ ಕನ್ಸಿಡರ್ ಮಾಡ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅಮೆರಿಕ ಯಾವ ಥರ ಕ್ರಿಯೇಟ್ ಸಿಚುವೇಷನ್ ಮಾಡ್ತಾ ಇದೆ ಅಂದರೆ, ದೇ ವಾಂಟ್ ಟು ಹ್ಯಾವ್ ಅ ಮೊನೋಪೊಲಿ ಇನ್ ದೇರ್ ಪವರ್ ಸೆಕ್ಟರ್ ಅಥವಾ ಎನರ್ಜಿ ಸೆಕ್ಟರಲ್ಲಿ ಇದನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅರ್ಥ ಮಾಡ್ಕೊಂಥದ್ದು. ಎರಡನೇದು, ಇವತ್ತು ಎಂಥ ಥರ ಒಂದು ಅಮೆರಿಕ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಿದ್ರೆ, ಬಿಕಾಸ್ ಆಫ್ ದೆಮ್ ದ ಥರ್ಡ್ ವರ್ಲ್ಡ್ ವಾರ್ ನಾವು ಅವಾಯ್ಡ್ ಮಾಡಿದ್ದೀವಿ ಅಂತೇಳಿ. ಬಟ್ ಅದೇ ಅಮೆರಿಕ ಇನ್ನೊಂದು ಕಡೆ ಏನೇನು ಮಾಡುತ್ತೆ ಅಂದರೆ, ದೇ ವಿಲ್ ಬಿ ದ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ ಆಫ್ ದ ಅವ್ರ ಸಪ್ಲೈಯರ್ ಆಫ್ ದ ವಾರ್ ಇಕ್ವಿಪ್ಮೆಂಟ್ಸ್. ಸೊ ಇದು ಅಮೆರಿಕದಲ್ಲಿರುವಂಥ ಯಾವಾಗಲೂ ಸ್ಟ್ರಾಟಜಿ ಇದೆ. ಬಟ್ ಕಳೆದ 30-40 ವರ್ಷದಿಂದ ಏನು ಒಂದು ಕಾನ್ಸೆಪ್ಟ್ನ ಅಮೆರಿಕ ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದಿತ್ತು, ಇವತ್ತು ಅದು ಕಂಟಿನ್ಯೂ ಆಗುವಂಥ ಪರಿಸ್ಥಿತಿಯಲ್ಲಿಲ್ಲ. ಆದರೂ ಕೆಲವಷ್ಟು ಅಮೆರಿಕನ್ ಪಾಲಿಸಿಗಳು ಏನಿದಾವಲ್ಲ, ಅದು ಡೆಫಿನೆಟ್ಲಿ ಗ್ಲೋಬಲ್ ಎಕನಾಮಿ ಮೇಲೆ ಅಫೆಕ್ಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ಒಂದು 3 months ಏನಿದೆ, ಹೌ ದಿಸ್ ಅವರ್ ನ್ಯೂ ಪ್ರೆಸಿಡೆಂಟ್ ಆಫ್ ಅಮೆರಿಕ ಏನಿದಾರಲ್ಲ, ಅವ್ರು ಏನೋ ಒಂದು ನಾಯ್ಸ್ ಕ್ರಿಯೇಟ್ ಮಾಡಿದ್ರೆ ಮೇ ಬಿ ಅದು ಮೇ ನಾಟ್ ಕಂಟಿನ್ಯೂ ಫಾರ್ ಲಾಂಗರ್ ಪೀರಿಯಡ್, ಇದು ಸ್ಲೋ ಡೌನ್ ಆಗುತ್ತೆ. ಬಟ್ ನಮಗೆಲ್ಲ ಗೊತ್ತಿದೆ, ಟ್ರಂಪ್ ಆಸ್ ಎ ಬಿಸ್ನೆಸ್ ಮ್ಯಾನ್ ಆಲ್ವೇಸ್ ಹಿ ಕ್ರಿಯೇಟ್ಸ್ ಸಮ್ ಸಾರ್ಟ್ ಆಫ್ ಡಾಮಿನೇಟಿಂಗ್ ಥಿಂಗ್ಸ್ ಆನ್ ದ ವರ್ಲ್ಡ್ ವಿಚ್ ಹಿ ಈಸ್ ಟ್ರೈಂಗ್ ಟು ಡೂ. ಬಟ್ ಐ ಥಿಂಕ್ ವರ್ಲ್ಡ್ ಈಸ್ ಆಲ್ಸೋ ನಾಟ್ ಈಸಿಲಿ ಗೋಯಿಂಗ್ ಥ್ರೂ ಹಿಸ್ strategy. India worldwide also now understood that how to handle such situations. ಬಟ್ ಇಂಡಿಯಾದ ಏನಾಗಿದೆ ಈ ಪರಿಸ್ಥಿತಿನಲ್ಲಿ ಅಂದರೆ, ಎಲ್ಲೋ ಒಂದು ಕಡೆ ಇಂಡಿಯನ್ ಎಕನಾಮಿ ಸ್ಲೋ ಡೌನ್ ಆಗ್ತಾ ಇದೆ, ಅದನ್ನು ಇಂಡಿಯನ್ ಇದು ಏನಾದರೂ ನಮ್ಮದು ಅಫೆಕ್ಟ್ ಆಗ್ತಾ ಇದೆ ಅಂತ ತೊಗೊಂಡ್ರೆ. ಬಟ್ ನಾವು ಒಂದು ಅರ್ಥ ಏನು ಮಾಡ್ಕೋಬೇಕಂದ್ರೆ, ಇವತ್ತು ಇನ್ಸ್ಪೈಟ್ ಆಫ್ ಆಲ್ ದ ಥಿಂಗ್ಸ್, ಇಂಡಿಯಾದ ಗ್ರೋತ್ ಏನದಲ್ಲ ತುಂಬ ಸ್ಟ್ರಾಂಗ್ ಆಗಿದೆ. ಇಫ್ ಯು ಸಿ ದಟ್ ಇಂಡಿಯಾದ ಗ್ರೋತ್ ಏನು ನಾವು ನೋಡ್ತಾ ಇದ್ದೀವಿ ಇಲ್ಲಿ, ಅಫ್ಕೋರ್ಸ್ ವಾಟ್ ವಿ ಆಂಟಿಸಿಪೇಟೆಡ್ ಆ್ಯಂಡ್ ವಾಟ್ ಈಸ್ ಹ್ಯಾಪ್ನಿಂಗ್, ಮೇ ಬಿ ಇಟ್ ವಾಸ್ ಸ್ಲೋ ಡೌನ್ ಕಾಣಿಸ್ತಾ ಇರ್ಬೋದು. ಬಟ್ ಓವರಾಲ್ ಇಫ್ ಯು ಸಿ ದ್ಯಾಟ್, ಈ ಕಂಪೇರ್ ಟು ಎಮರ್ಜಿಂಗ್ ಮಾರ್ಕೆಟ್ಸ್ಗಳು ಕಂಪೇರ್ ಮಾಡಿದಾಗ, ಇಂಡಿಯಾದ GDP ಗ್ರೋತ್ ಏನಿದೆ ಇಟ್ಸ್ ಕ್ವೈಟ್ ಸ್ಟ್ರಾಂಗ್ ಆಗಿ ಬೆಳೀತಾ ಇರೋದು ಕಾಣಿಸ್ತದೆ ಅಕ್ರಾಸ್ ದಿ ಅದರ್ ಕಂಟ್ರೀಸ್. ದಟ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎರಡನೇದು ಇಂಪಾರ್ಟೆಂಟ್ ಏನಾಗಿದೆ, ಇಂಡಿಯಾದ ಈ ಸರ್ತಿ ಏನಾಗಿದೆ, ಮಾನ್ಸೂನ್ ಇಸ್ ಕ್ವೈಟ್ ಗುಡ್ ಇದೆ, ಒಳ್ಳೆ ಅಮೌಂಟ್ ಆಫ್ ರೇನ್ ಆಗಿರೋದ್ರಿಂದ ದ ಓವರಾಲ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಏನಾಗಿದೆಯಲ್ಲ ಇಂಪ್ರೂವ್ ಆಗಿದೆ. ಐ ಥಿಂಕ್ ಸಮ್ವೇರ್ ದಿಸ್ ಈಸ್ ಗುಡ್ ಫಾರ್ ದ ಮಾರ್ಕೆಟ್ ಅಂತ ಹೇಳ್ಬೋದು. ದ ಗುಡ್ ಕಂಪ್ಯಾರಿಟಿವ್ಲಿ ನಾರ್ಮಲಿ ನಮ್ದು ಏನು ನಾರ್ಮಲ್ ರೇನ್ಫಾಲ್ಗಿಂತನೂ ಈ ಸರ್ತಿ ರೇನ್ಫಾಲ್ ಇಸ್ ಆಲ್ಸೋ ಕ್ವೈಟ್ ಗುಡ್ ಅಕ್ರಾಸ್ ದಿ ಕಂಟ್ರಿ. ಸಮ್ವೇರ್ ಇದು ನಮ್ಮ ಒಂದು ಮಾನ್ಸೂನ್ದು ಏನೊಂದು ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ವಿಚ್ ಇಸ್ ದಿಸ್ ಟೈಮ್ ಇಸ್ ರಿಯಲಿ ಕಂಪ್ಯಾರಿಟಿವ್ಲಿ ಡನ್ ವೆಲ್. ಆ್ಯಂಡ್ ಇನ್ನೊಂದು ಇಂಡಿಯಾದ ಏನಪ್ಪ ಅಂತಂದರೆ, ಒಂದು ಅಗ್ರಿಕಲ್ಚರ್ ಸೆಕ್ಟರ್ ಮಾನ್ಸೂನ್ ಮೇಲೆ ತುಂಬ ಡಿಪೆಂಡ್ ಆಗಿರುವಂಥದ್ದು. ಎರಡನೇದು ಇಂಪಾರ್ಟೆಂಟ್ ಏನಂತಂದರೆ ಕ್ರೂಡ್ ಆಯಿಲ್, ಬಿಕಾಸ್ ಇಂಡಿಯಾ ವಿ ಯೂಸ್ ಟು ಇಂಪೋರ್ಟ್ ಲಾಟ್ ಆಫ್ ಕ್ರೂಡ್. But comparatively, thanks to the global, things today, that lot of alternate energy is also contributing. But somehow crude oil prices is under control. So yaವಾಗ crude oil prices goes up, it will definitely have a big impact on Indian market. But comparatively ನೋಡ್ತಾ ಹೋದ್ರೆ crude oil is at a very fair price ಅಲ್ಲಿ ಇರೋದು ಒಂದು ಅಡ್ವಾಂಟೇಜ್ ಇದೆ. ಬಟ್ ಇನ್ನೊಂದು ಕಡೆ ನೋಡಿದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನಾವು GDP ಗ್ರೋತು, ಈ ಲಾಸ್ಟ್ ಒಂದು 2 quarter GDP ಗ್ರೋತ್ ಏನು ಸ್ಲೋ ಡೌನ್ ಆಗಿದೆ, which was anticipated 6% and above, but it is now somewhere at 5.4% ಬಂದಿದೆ. ಹಾಗಾಗಿ ಅದು ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ನಮ್ಮ ಮಾರ್ಕೆಟ್ ಮೇಲೆ ಒಂದು ಅದರದೇ ಆದಂಥ ಒಂದು ಟೆಂಪ್ರವರಿ ಸ್ಲೋ ಡೌನ್ನ ಕಾಣಿಸ್ತಾ ಇದೆ, ರೈಟ್. ದೆನ್ ಕಮ್ಸ್ ಟು GST ಕಲೆಕ್ಷನ್ ಅಂತ ತೊಗೊಂಡ್ರೆ, ರೈಟ್, ಅಫ್ಕೋರ್ಸ್ ಅಮೌಂಟ್ ವೈಸ್ ತೊಗೊಂಡ್ರೆ GST ಕಲೆಕ್ಷನ್ ಇಸ್ ಇನ್ಕ್ರೀಸಿಂಗ್, ಗ್ರ್ಯಾಜುವಲ್ ಇನ್ಕ್ರೀಸ್ ಆಗ್ತಾ ಇದೆ. ಬಟ್ GST ಕಲೆಕ್ಷನ್ ವಿತ್ GDP ಅಂತ ತೊಗೊಂಡಾಗ ಅದು ಸ್ವಲ್ಪ ಮಟ್ಟಿಗೆ ಸ್ಲೋ ಡೌನ್ ಕಾಣಿಸ್ತಾ ಇದೆ. ಕಂಪೇರ್ ಟು ಲಾಸ್ಟ್ ಫೈನಾನ್ಷಿಯಲ್ ಇಯರ್ನ ನೋಡ್ತಾ ಹೋದರೆ ಅದು ಲೋ ಆಗ್ತಾನೆ ಬರ್ತಾ ಇದೆ. ದಟ್ ಮೀನ್ಸ್ ಎಲ್ಲೋ ಒಂದು ಕಡೆ ಕಂಪ್ನೀಸ್ ಪ್ರಾಫಿಟಬಿಲಿಟಿ ಸ್ಲೋಯಿಂಗ್ ಡೌನ್ ಕಾಣಿಸ್ತಾ ಇದೆ. ಸೊ ಕಂಪೇರ್ ಟು ದ್ಯಾಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಬಿಕಾಸ್ ಒಂದು ಏನಾಗಿದೆ ಅಂತಂದರೆ, ನಮಗೆ ಭಾಳಷ್ಟು ಜನರಿಗೆ ಈ ಸ್ಲೋ ಡೌನ್ ನೋಡಿದಾಗ ಅನ್ಸೋದೇನಪ್ಪ ಅಂತಂದರೆ, ಇಂಡಿಯಾಸ್ ಸ್ಲೋ ಡೌನ್ ಆಗ್ತಾ ಇದೆ, ಇದು ದಿಸ್ ಮೇ ಕಂಟಿನ್ಯೂ ಲಾಂಗರ್ ಪೀರಿಯಡ್ ಅಂತ. ಬಟ್ ಆ್ಯಕ್ಚುಲಿ ಏನಾಗಿದೆ,
ಲಾಸ್ಟ್ 2 ಇಯರ್ಸಲ್ಲಿ ಏನು ಗ್ರೋತ್ ನಾವು ನೋಡಿದ್ದೀವಿ, ಆ ಗ್ರೋತ್ಗಿಂತ ಸ್ವಲ್ಪ ಸ್ಲೋ ಡೌನ್ ಆದಾಗಲೂ ನಮಗೆ ಅದ್ರ ಇಂಪ್ಯಾಕ್ಟ್ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಯು ಆರ್ ಆಲ್ವೇಸ್ ಡ್ರೈವಿಂಗ್ ಕಾರ್ ಎಟ್ 60 km/h. ಸಮ್ಟೈಮ್ಸ್ ಸಡನ್ಲಿ ಯು ರೆಡ್ಯೂಸ್ ಟು 50 km/h ಅಂದಾಗ ನಮಗೇನಾಗುತ್ತೆ, ಹೋಲ್ ಎಕನಾಮಿ ಸ್ಟಾಪ್ ಆಯ್ತು ಅಂತ ಅನ್ಸುತ್ತೆ. ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಎಕನಾಮಿ ಇಸ್ ಕಂಟಿನ್ಯೂಸ್ಲಿ ಗ್ರೋಯಿಂಗ್, ಬಟ್ ಕಂಪೇರ್ ಟು ಅಟ್ ಅ ಮ್ಯಾಕ್ಸಿಮಮ್ ಸ್ಪೀಡ್ ಇಟ್ ಈಸ್ ಕಂಪ್ಯಾರಿಟಿವ್ಲಿ ಲೋವರ್ ಸ್ಪೀಡಲ್ಲಿ ಇದೆ ಅಂತ ಹೇಳೋಕ್ಕೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇನ್ನೊಂದು ಕಡೆ ತೆಗೆದುಕೊಳ್ಳೋದ್ರೆ ಇದಕ್ಕೆ ಬಹಳಷ್ಟು ರೀಸನ್ಗಳಿದೆ. ಅದರಲ್ಲಿ ಒಂದು ರೀಸನ್ ಏನಪ್ಪಾ ಅಂತಂದ್ರೆ ಅರ್ಬನ್ ಕನ್ಸಂಪ್ಷನ್ ಕಂಪ್ಯಾರಿಟಿವ್ಲಿ ಸ್ಲೋ ಡೌನ್ ಆಗಿದೆ. ಬಿಕಾಸ್ ಅರ್ಬನ್ ಕನ್ಸಂಪ್ಷನ್ ಯಾಕೆ ನಾವು ಸ್ಲೋ ಡೌನ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ ಅಂತಂದ್ರೆ, ವೆನ್ ಎವರ್ ದೆರ್ ಇಸ್ ಅ ಸ್ಲೋ ಡೌನ್ ಇನ್ ದ ಕಾರ್ಪೊರೇಟ್ ಅರ್ನಿಂಗ್, ಅದ್ರದ್ದು ಇಂಪ್ಯಾಕ್ಟ್ ಅರ್ಬನ್ ಕನ್ಸಂಪ್ಷನ್ ಅಲ್ಲೂ ನಮಗೆ ಕಾಣಿಸುತ್ತೆ. ಬಟ್ ಇನ್ನೊಂದು ಸೈಡ್ ತಗೊಂಡ್ರೆ ರೂರಲ್ ಎಕನಾಮಿ ಇಸ್ ಡೂಯಿಂಗ್ ಕ್ವೈಟ್ ಗುಡ್. ಕಂಪ್ಯಾರಿಟಿವ್ಲಿ ಅರ್ಬನ್ ನೋಡಿದ್ರೆ ರೂರಲ್ ಎಕನಾಮಿ ಇಸ್ ಡೂಯಿಂಗ್ ಗುಡ್, ವಿಚ್ ಇಸ್ ಎ ಗುಡ್ ಪಾರ್ಟ್. ಬಿಕಾಸ್ ಆಲ್ವೇಸ್ ಇಂಡಿಯಾದ ಗ್ರೋತ್ ಸ್ಟೋರಿನ ಬರೀ ಅರ್ಬನ್ ಪಾಯಿಂಟ್ ಆಫ್ ಇಂದ ನೋಡ್ತಾ ಇದ್ವಿ. ಬಟ್ ಮೊದಲನೇದಾಗಿ ರೂರಲ್ ಎಕನಾಮಿ ಇಸ್ ನೌ ಸ್ಟಾರ್ಟೆಡ್ ಗಿವಿಂಗ್ ಅ ಗುಡ್ ಅಮೌಂಟ್ ಆಫ್ ಗ್ರೋತ್ ಹಿಯರ್. ಸರ್, ಓವರಾಲ್ ಎಕನಾಮಿ ನಾವು ನೋಡಿದ್ವಿ, ಗ್ಲೋಬಲ್ ಎಕನಾಮಿ ನೋಡ್ತಾ ಇದ್ವಿ, ಚೈನಾ ಮಾರ್ಕೆಟ್ ಏನಾಗ್ತಿದೆ ಅಂತ ನೋಡ್ತಾ ಇದ್ವಿ, ಇಂಡಿಯನ್ ಮಾರ್ಕೆಟ್ ಏನಾಯ್ತು ಅಂತ ನೋಡ್ತಾ ಇದ್ವಿ. ಹೌ ದಿಸ್ ಇಸ್ ಹ್ಯಾವಿಂಗ್ ಅನ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್. ಸೊ ಇಲ್ಲಿ ನೀವು ನೋಡೋದಾದ್ರೆ ಇಕ್ವಿಟಿ ಮಾರ್ಕೆಟ್ನ ನಾವು ನೋಡ್ಕೋತಾ ಹೋದ್ರೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೀವು ನೋಡ್ತಾ ಹೋದ್ರೆ ಇಟ್ ಇಸ್ ಆಲ್ ಟೈಮ್ ಹೈ ಇದೆ. ಸೊ ಇನ್ನೊಂದು ಕಡೆ ನೀವು ತೆಗೆದುಕೊಳ್ಳೋದಾದ್ರೆ, ಮಾರ್ಕೆಟ್ನ ನೀವು ರಿಟರ್ನ್ಸ್ ತೆಗೆದುಕೊಳ್ಳೋದಾದ್ರೆ, ಡೆವಲಪ್ಡ್ ನೇಷನ್ಸ್ ವರ್ ಡೂಯಿಂಗ್ ಗ್ರೇಟ್, ಬಟ್ ಎಮರ್ಜಿಂಗ್ ಮಾರ್ಕೆಟ್ ಕಂಪೇರ್ ಮಾಡಿದಾಗ ಇಂಡಿಯಾ ಈಸ್ ಇನ್ ಅ ಪಾಸಿಟಿವ್ ಝೋನ್. ಮೋಸ್ಟ್ ಆಫ್ ಎಮರ್ಜಿಂಗ್ ಮಾರ್ಕೆಟ್ಸ್ ಆರ್ ಇನ್ ನೆಗೆಟಿವ್ ರಿಟರ್ನ್ಸ್ ಅಲ್ಲಿ ಇದೆ ಲಾಸ್ಟ್ 1 year ಅಲ್ಲಿ ರಿಟರ್ನ್ಸ್ ತಗೋದಾದ್ರೆ. ಆದ್ರೆ ಇಂಡಿಯಾ ಹಂಗೆ ನೋಡಿದಾಗ ಇಟ್ ಇಸ್ ಡೂಯಿಂಗ್ ಕ್ವೈಟ್ ರೀಸನಬಲಿ ವೆಲ್, ರೈಟ್. ಇನ್ನೊಂದು ಇಂಪಾರ್ಟೆಂಟ್, ಯಾವಾಗ FIಗಳು ದುಡ್ಡು ತೊಗೊಂಡು ಹೋಗ್ಯಾರ, ಅದಕ್ಕೆ ನೀವು 2018 ತೊಗೊಂಡಿರ್ಬೋದು. UN ಡಿವ್ಯಾಲ್ಯೂಯೇಷನ್ ಆಗಿರ್ಬೋದು, ಫೆಡ್ ಹೈಕ್ ಆಗಿರ್ಬೋದು, ಸ್ಲೋ ಡೌನ್ ಆಗಿರ್ಬೋದು 2019 ಕೋವಿಡ್ ಟೈಮಲ್ಲಿ. ಇದೆಲ್ಲ ಟೈಮಲ್ಲಿ ಮಾರ್ಕೆಟ್ ಡೌನ್ ಆದಾಗ ಅವರು ಓವರಾಲ್ ಒಂದು ಮಾರ್ಕೆಟಿಂದ ಎಷ್ಟು ದುಡ್ಡನ್ನ ದೇ ಆರ್ ಮೂಡ್ ಔಟ್ ಆಫ್ ಕಂಟ್ರಿ ಅನ್ನೋದಕ್ಕೂ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಪರ್ಸೆಂಟೇಜ್ ವೈಸ್, ರೈಟ್. ಸೊ ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ನಾನು ಒಂದು ಕಂಪ್ಯಾರಿಸನ್ ಮಾಡೋಕ್ಕೆ ಇಲ್ಲಿ ನೋಡ್ತಾ ಇದ್ದೀನಿ. 3 ಇಂಡೆಕ್ಸ್ಗಳು ತೋರಿಸ್ತಾ ಇದ್ದೀನಿ, ಚೈನೀಸ್ ಇಂಡೆಕ್ಸು, US ಇಂಡೆಕ್ಸು ಮತ್ತು ಇಂಡಿಯನ್ ಇಂಡೆಕ್ಸ್, ರೈಟ್. ಇದು ಒಂದು 2000 ನಾನು ಒಂದು ಲೆವೆಲಲ್ಲಿ ಅಂದರೆ 2024 ಡಿಸೆಂಬರ್ ಪ್ರಕಾರ ತೆಗೆದುಕೊಳ್ಳೋದಾದರೆ, ದಿಸ್ ವಾಸ್ ಎಟ್ 3935, ಇದು 5882 ಇತ್ತು. ಇದು ನಿಫ್ಟಿ ವಾಸ್ ಎಟ್ 23,645, ರೈಟ್. ಮೂವ್ ಫ್ರಮ್ ರೀಸೆಂಟ್ ಬಾಟಮ್ ಇಂದ ಹೋಗಿದ್ದೆಷ್ಟು, ಇದು 8% ಬಂದಿದೆ, 3% ಬಂದಿದೆ, ಮತ್ತು ಇಂಡಿಯಾದು 10% ಬಂದಿದೆ, ರೈಟ್. ಇದನ್ನ ತೆಗೆದುಕೊಳ್ಳೋದೇ ಆದರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂದರೆ ವೆದರ್ ಮಾರ್ಕೆಟ್ ಇಸ್ ಯಾವ ಲೆವೆಲಲ್ಲಿ ಇದೆ ಅಂತಂದರೆ, 24 ಚೈನಾ ಮಾರ್ಕೆಟ್ ಅಟ್ 15.6, ಮಚ್ ಕಂಪ್ಯಾರಿಟಿವ್ಲಿ ಲೋವರ್ ಪ್ರೈಸ್. US at 22 ಲೆವೆಲ್ ಇತ್ತು, ಇಂಡಿಯಾ ವಾಸ್ ಅಟ್ 23.6. ಅಂದರೆ ಕಂಪ್ಯಾರಿಟಿವ್ಲಿ ತೊಗೊಂಡ್ರೆ ಇಂಡಿಯಾ ಅಟ್ ಲಿಟ್ಲ್ ಹೈಯರ್ ವ್ಯಾಲ್ಯೂಯೇಷನಲ್ಲಿ ಕಾಣಿಸ್ತಾ ಇದೆ ನಮಗೆ, ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಬಟ್ 10 year ಆವ್ರೇಜ್ ಅಂತ ತೊಗೊಂಡ್ರೆ ಚೈನಾದು 15.1 ಇದೆ, USದು 21.4 ಇದೆ, ಮತ್ತು ಇಂಡಿಯಾದ ಏನಿದೆ 10 years ಆವ್ರೇಜಿಂಗಲ್ಲೇ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಾಟ್ ವೆರಿ ಎಕ್ಸ್ಪೆನ್ಸಿವ್, ಅಂದರೆ ಮಾರ್ಕೆಟ್ ಮೇಲೆ ಹೋಗ್ಲಾರ್ದಷ್ಟೇನು ತುಂಬ ಹೈ ಹೋಗಿಲ್ಲ, ದೇರ್ ಇಸ್ ಅ ಸ್ಕೋಪ್ ಅಂತ. ಆದರೆ ಇನ್ನೊಂದು ಕಡೆ ನೋಡಿ, ಅರ್ನಿಂಗ್ ಪರ್ ಶೇರ್ ಏನಿತ್ತು ಚೈನಾದು 229 ಇತ್ತು, 109 ಇತ್ತು. ಬಟ್ ಇಂಡಿಯಾದ ನೋಡಿ ಇಟ್ಸ್ ಅ ವಿನಾಮಿನಲಿ ಗ್ರೇಟ್, 408 ಇದೆ. ಬಟ್ 2024 ಅರ್ನಿಂಗ್ ತೊಗೊಂಡ್ರೆ ಅರ್ನಿಂಗ್ ಪರ್ ಶೇರು ಇಂಡಿಯಾದಲ್ಲಿ ಇಟ್ ಇಸ್ ಸಿಗ್ನಿಫಿಕೆಂಟಾಗಿ ಇದೆ, 1065 ಇದೆ, US ಇಸ್ ಜಸ್ಟ್ 202 ಇದೆ. ಅರ್ನಿಂಗ್ ಪರ್ ಶೇರ್ ಇನ್ ಚೈನಾ ಇಸ್ 247 ಇದೆ. ಸೊ ಅರ್ನಿಂಗ್ ಪರ್ ಶೇರ್ ಲಾಸ್ಟ್ ಒಂದು ಡಿಕೇಡಲ್ಲಿ ತೊಗೊಂಡ್ರೆ ಚೈನಾ ಹ್ಯಾಸ್ ಗ್ರೋನ್ ಓನ್ಲಿ 8%. ಅರ್ನಿಂಗ್ ಪರ್ ಶೇರ್ ಅಂದರೆ ಕಾರ್ಪೊರೇಟ್ ಅರ್ನಿಂಗ್ ಚೈನಾ ಹ್ಯಾಸ್ ಗಿವನ್ ಓನ್ಲಿ 8%, US ಹ್ಯಾಸ್ ಗಿವನ್ 85%, ಬಟ್ ಇಂಡಿಯಾ ಹ್ಯಾಸ್ ಗಿವನ್ 161%. ಈ ಒಂದು ಇಂಪಾರ್ಟೆಂಟ್ ಡೇಟಾ ನಿಮ್ಮೆಲ್ಲರಿಗೂ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಅಂದರೆ ಬರುವ ದಿನಗಳಲ್ಲಿ ಇಂಡಿಯಾದ ಏನು ಗ್ರೋತ್ ಏನಾದ, GDP ಗ್ರೋತ್ ಆಗಿರ್ಬೋದು, ಕಾರ್ಪೊರೇಟ್ ಅರ್ನಿಂಗ್ಸ್ ಏನಿದೆಯಲ್ಲ, ಇದು ಫಂಡಮೆಂಟ್ಲಿ ಇನ್ನೂ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ 1.5 yearಗೆ ಭಾಳಷ್ಟು ವಾಲಟಿಲಿಟಿ ಕಾಣಿಸ್ತದೆ. ಈ ವಾಲಟಿಲಿಟಿಗೆ ಭಾಳಷ್ಟು ಕಾರಣಗಳೇನಪ್ಪ ಅಂದರೆ, ಈ ಒಂದು US ಫೆಡರಲ್ ಇಂಟ್ರೆಸ್ಟ್ ರೇಟ್ ಕಟ್ ಆಗಿರ್ಬೋದು, ಗೌರ್ಮೆಂಟ್ ಪಾಲಿಸಿ ಆಗಿರ್ಬೋದು, ಆಯಿಲ್ ಪ್ರೈಸಸ್ಗಳಾಗಿರ್ಬೋದು, ಕನ್ಸಂಪ್ಷನ್ ಡಿಮ್ಯಾಂಡ್ ಆಲ್ಸೋ ಕ್ಯಾನ್ ಹ್ಯಾವ್ ಅನ್ ಇಂಪ್ಯಾಕ್ಟ್, ಜಿಯೋಪೊಲಿಟಿಕಲ್ ರಿಸ್ಕ್ ಆ್ಯಂಡ್ ಅರ್ನಿಂಗ್ಸ್. ದೀಸ್ ಆರ್ ದಿ ರೀಸನ್ಸ್ಗಳು ಮಾರ್ಕೆಟ್ನ ಏರ್ಪೇರ್ಗಳು ಮಾಡ್ತಾ ಇರ್ತಾವೆ. ಆದರೆ ದೀಸ್ ಆರ್ ನಾಟ್ ಅ ಪರ್ಮನೆಂಟ್ ಪ್ರಾಬ್ಲಮ್ ಇರುವಂಥ ಸಿಚುವೇಶನ್ ಅಲ್ಲ, ಇದು ಟೆಂಪರರಿಯಾಗಿ ಕ್ರಿಯೇಟ್ ಮಾಡುವಂಥ ಕೆಲವೊಂದು ನ್ಯೂಸ್ಗಳು ನಾವು ನೋಡ್ತಾನೆ ಇರ್ತೀವಿ ಮಾರ್ಕೆಟಲ್ಲಿ. ಹಾಗಾದರೆ ಇಕ್ವಿಟಿ ಮಾರ್ಕೆಟಲ್ಲಿ ನಮ್ಗೆ ಅಪರ್ಚುನಿಟಿ ಇದೆನಾ? ಖಂಡಿತ ಇದೆ. ಯಾಕಂದ್ರೆ ಇಲ್ಲಿ ನಾನು ಡೇಟಾ ತೋರಿಸಿದ ಪ್ರಕಾರ ಇಂಡಿಯಾ ಇದು ಗ್ರೋವಿಂಗ್ ಎಕನಾಮಿ ಇರೋದ್ರಿಂದ ಕನ್ಸಂಪ್ಷನ್ ಸ್ಟೋರಿ ಸ್ಟ್ರಾಂಗ್ ಆಗಿದೆ, ರೂರಲ್ ಎಕನಾಮಿ ಸ್ಟ್ರಾಂಗ್ ಆಗಿದೆ, ಡೆಮೋಗ್ರಫಿಕ್ ಬೆನಿಫಿಟ್ ಏನಿದೆ ಅದು ಸಹ ನಡೀತಾ ಇದೆ. ಆದರೆ ಮಾರ್ಕೆಟಲ್ಲಿ ಹೆಂಗಪ್ಪ ಅಂದ್ರೆ ಒಂದು ಸ್ಟ್ರೇಟ್ ಲೈನ್ ಮೇಲೆ ಹೋಗಲ್ಲ. ಪ್ರತಿ ವರ್ಷದ ನೀವು ಒಂದು ಗ್ರೋತ್ ನ ತೆಗೆದುಕೊಳ್ಳೋದಾದ್ರೆ, ನಾನು ಒಂದಿಷ್ಟು ಡೇಟಾ ತೋರಿಸ್ತಾ ಇದ್ದೀನಿ. 2000 ಅಲ್ಲಿ ಮಾರ್ಕೆಟ್ ಎಷ್ಟು 6100 ಹೈಯರ್ ಹೋದ್ರೆ ಬಾಟಮ್ ಅಲ್ಲಿ 2500 ಬಂದಿತ್ತು. ಆ ವೊಲಟಿಲಿಟಿ ರೇಂಜ್ ಕಾಣಿಸ್ತಾ ಇದೆ. ಅದೇ ನಾನು 2004 ತಗೊಂಡ್ರೆ 6200 ಹೈ ಇತ್ತು, ಬಾಟಮ್ ಅಲ್ಲಿ 4300 ಇತ್ತು. 2006 12000 ಹೈ ಹೋಗಿತ್ತು, 8700 ಲೋನ್ ಬಂದಿತ್ತು ಆ ಒಂದು ಪರ್ಟಿಕ್ಯುಲರ್ ಇಯರ್ ಅಲ್ಲಿ. ಅದೇ 2008 ನೋಡಿ ರೇಂಜ್ ಬಾಂಡ್ 21000 ಹೈ ಹೋಗಿತ್ತು, 7600 ಲೋನ್ ಬಂದಿತ್ತು. ಸೊ ಇದೇ ತರ ನಾವು ನೋಡ್ತಾ ಹೋದ್ರೆ 2015 2020 ನಲ್ಲಿ ಕೋವಿಡ್ ಅಲ್ಲಿ 42000 ಹೈ ಹೋಗಿತ್ತು, 25000 ಲೋನ್ ಬಂದಿತ್ತು. ಇವತ್ತು ನಾವು 85,000 ನೋಡ್ತಾ ಇದ್ವಿ. ಬಾಟಮ್ ಸೈಡ್ ಅಲ್ಲಿ ಯಾವ ಲೆವೆಲ್ ಇರಬಹುದು ಅನ್ನೋದು ಇದೆ. ಬಟ್ ಒಂದೇನಪ್ಪ ಅಂತಂದ್ರೆ ಕೋವಿಡ್ ಅಂತ ಸಿಚುವೇಶನ್ಗಳು ಬರ್ಬೋದಾ ಗೊತ್ತಿಲ್ಲ, ಬಿಕಾಸ್ ಯಾರು ಆಂಟಿಸಿಪೇಟ್ ಮಾಡಿರಲಿಲ್ಲ. 2008 ಅಲ್ಲಿ ಆಗಿರುವಂತಹ ಒಂದು ಫೈನಾನ್ಷಿಯಲ್ ಸ್ಕ್ಯಾಮ್ಗಳು ಆಗಬಹುದು ಅಂತಂದ್ರೆ ಸದ್ಯದ ಮಟ್ಟಿಗೆ ಅಂತ ಆಪ್ಷನ್ಸ್ಗಳು ನನಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಒಂದು 15-20% ಏನೊಂದು ವಾಲಟಿಲಿಟಿ ಇದೆಯಲ್ಲ ಅದು ಆಗುವಂತ ಚಾನ್ಸಸ್ ಇರುತ್ತೆ. ಅದನ್ನ ನಾವು
ಮ್ಯಾನೇಜ್ ಮಾಡ್ಕೊಂಡು ಹೋಗುವಂಥದ್ದು ನೆಸೆಸಿಟಿ ಇದೆ, ವಿಚ್ ಐ ಹ್ಯಾವ್ ಟು ಕನ್ಸಿಡರ್ ಎಸ್ ಅ ಪಾರ್ಟ್ ಆಫ್ ಅವರ್ ಇನ್ವೆಸ್ಟ್ಮೆಂಟ್. ಸೊ ಓವರ್ ಆಲ್ ಹಿಸ್ಟಾರಿಕಲ್ ತೆಗೆದು ನೋಡಿದ್ರೆ ನೀವು 2094ರಿಂದ ತಗೊಂಡ್ರೆ ಮಾರ್ಕೆಟ್ ಆಲ್ವೇಸ್ ರಿಮೈನ್ಡ್ ವಾಲಟೈಲ್, ಅಂದ್ರೆ ಮಾರ್ಕೆಟ್ ಮೇಲೆ ಕೆಳಗೆ ಹೋಗ್ಲಿಕ್ಕೆ. ಬಟ್ ಪ್ರತಿ ಸರಿ ಮೇಲೆ ಕೆಳಗೆ ಹೋಗ್ಬೇಕಾದ್ರೆ ರೀಸನ್ಸ್ಗಳು ಆರ್ ಡಿಫ್ರೆಂಟ್ ಅದಾವ. 2008 ಬೇರೆ ಇತ್ತು, 91 ಬೇರೆ ಇತ್ತು. ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಗಿರ್ಬೋದು, ವಾಜಪೇಯಿ ಗೌರ್ಮೆಂಟ್ ಇಂಡಿಯಾ ಶೈನಿಂಗ್ ಅನ್ಕೊಂಡಿದ್ವಿ ಆಗಲಿಲ್ಲ, ಅವಾಗ ಮಾರ್ಕೆಟ್ ಅದರದಂಥ ರೀಸನ್ ಆಯಿತು. 2008 ಅದೇ ಟೋಲ್ಡ್ ಗ್ಲೋಬಲ್ ಕ್ರೈಸಿಸ್ ಆಗಿರ್ಬೋದು, 2G ಸ್ಕ್ಯಾಮ್ಗಳು ಆಗಿರ್ಬೋದು, ಅದಾದಮೇಲೆ ಕೋವಿಡ್ ಅಂತ ಸಿಚುವೇಶನ್ ಆಗಿರ್ಬೋದು, ಇಂಡಿಯಾ ಕಾರ್ಗಿಲ್ ವಾರ್ ಆಗಿರ್ಬೋದು. ಈ ಥರ ಪ್ರತಿಯೊಂದು ಗ್ಲೋಬಲ್ ಕ್ರೈಸಿಸ್ಗಳಲ್ಲಿ ಅಥವಾ ಇಂಡಿಯಾದಲ್ಲಿ ಆಗಿರೋ ಕ್ರೈಸಿಸಲ್ಲಿ ಮಾರ್ಕೆಟ್ ಆಲ್ವೇಸ್ ಬಿನ್ ಅ ವಾಲಟೈಲ್. ನಾನು ಅದನ್ನು ಬೀಳುತ್ತೆ, ಕ್ರಾಶ್ ಆಗುತ್ತೆ ಅನ್ನೋದಕ್ಕಿಂತ ಐ ಆಲ್ವೇಸ್ ಟ್ರೈ ಟು ಸೇ ಇಟ್ಸ್ ಅ ಮಾರ್ಕೆಟ್ ಇಸ್ ವಾಲಟೈಲ್. ಬಟ್ ಇಫ್ ಯು ಸಿ ದ ಮಾರ್ಕೆಟ್ ಕಂಪ್ಯಾರಿಟಿವ್ಲಿ ತೊಗೊಂಡ್ರೆ 94ರಿಂದ 2009ವರೆಗೂ ಒಂದು ಮಾರ್ಕೆಟು, 2009ರಿಂದ 2025 ಏನಿದೆ ಮಾರ್ಕೆಟು, ಇಟ್ ಯು ಕ್ಯಾನ್ ಸಿ ಅ ಸಿಗ್ನಿಫಿಕೆಂಟ್ ಗ್ರೋತ್. ಸದ್ಯದ ಮಟ್ಟಿಗೆ ನೆಕ್ಸ್ಟ್ 25, 26, 27 ಲಾಸ್ಟ್ 4 ವರ್ಷದಲ್ಲಿ ಬಂದಿರೋ ರಿಟರ್ನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ ಎವ್ರಿ ಟೈಮ್ ನಾವು ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ಅ ವೆರಿ ಹೈ ರಿಟರ್ನ್ಸ್. ಬಟ್ ಅದೇ 10 ವರ್ಷದ ರಿಟರ್ನ್ ನೀವು ಮೈಂಡಲ್ಲಿ ಇಟ್ಕೊಳ್ಳೋದು ತಗೊಳ್ಳೋದೇ ಆದರೆ ಖಂಡಿತವಾಗ್ಲೂ ಐ ಕ್ಯಾನ್ ಎಕ್ಸ್ಪೆಕ್ಟ್ ಮಚ್ ಬೆಟರ್ ರಿಟರ್ನ್ಸ್ ಕಂಪೇರ್ಡ್ ಟು ಲಾಸ್ಟ್ 10 years. ಸೊ ಹಾಗಾಗಿ ಶಾರ್ಟ್ ಪೀರಿಯಡ್ನ ಮೈಂಡಲ್ಲಿ ಇಟ್ಕೊಂಡು ನಾವು ಮಾರ್ಕೆಟ್ನ ಯೋಚನೆ ಮಾಡೋದಕ್ಕಿಂತ ಲಾಂಗ್ ಟರ್ಮ್ ಪಾಯಿಂಟ್ ಆಫ್ ವ್ಯೂ ಮಾಡುವಂಥದ್ದು ತುಂಬ ನೆಸೆಸಿಟಿ ಇದೆ. ಸೊ ಎಲ್ಲ ನಮ್ಮ ಇವತ್ತಿನ ಪಾರ್ಟಿಸಿಪೆಂಟ್ಗೆ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದು ಒಂದು ಅವ್ರ ಇಂಟರ್ನಲ್ ಒಂದು ಡೇಟಾ ಇದೆ. ಈ ಒಂದು ಡೇಟಾ ನಿಮಗೆ ಪ್ರೊಬ್ಯಾಬ್ಲಿ ಇಟ್ ವಿಲ್ ಗಿವ್ ಒನ್ ಐಡಿಯಾ ಸಾರ್ಟ್ ಆಫ್ ಓವರ್ ಆಲ್ ನಮ್ಮ ಇನ್ವೆಸ್ಟರ್ಗಳ ಎಕ್ಸ್ಪೀರಿಯನ್ಸ್ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ನಾವು ಮಾಡಕ್ಕೆ ಹೋಗ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನಿಮ್ಗೆ ಹೇಳೋದೇ ಆದರೆ ಇನ್ಸ್ಪೈರ್ ಇಂಡಿಯಾದ ಏನೊಂದು 2000 ನಾವು 8 ಏನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇನ್ಸ್ಪೈರ್ ಇಂಡಿಯಾದು ಡೇಟಾ ತೆಗೆದುಕೊಳ್ಳೋದೇ ಆದರೆ ಯಾರ್ಯಾರು ನಮ್ಮ ಇನ್ವೆಸ್ಟರ್ಸ್ಗಳು ಮೋರ್ ದೆನ್ 15 yearsಯಿಂದ ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ, ರೈಟ್, ಮೋರ್ ದೆನ್ 15 yearsಯಿಂದ ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ನೀವು ನೋಡಿರ್ಬೋದು 15% ಅಬೌವ್, 12 to 15%, 8 to 12%. ಈ 3 ರೇಂಜ್ ಬಾಂಡ್ಗಳನ್ನ ನಾನು ಆ್ಯಡ್ ಮಾಡೋದೇ ಆದರೆ ಸುಮಾರು ಒಂದು 85ರಿಂದ 90%, ಐ ಕ್ಯಾನ್ ಸೇ 92% ಅಷ್ಟು ಇನ್ವೆಸ್ಟರ್ಸ್ಗಳ ರಿಟರ್ನ್ಸ್ ಹೆಂಗದಪ್ಪ ಅಂದ್ರೆ ಇಟ್ ಈಸ್ ಬಿಟ್ವೀನ್ 8% to ಮೋರ್ ದೆನ್ 15%. ಅದರಲ್ಲಿನೂ ಸುಮಾರು 34% ಅಷ್ಟು ಇನ್ವೆಸ್ಟರ್ಸ್ ರಿಟರ್ನ್ಸ್ ಮೋರ್ ದೆನ್ 15 to 18% ಇದೆ. ಸುಮಾರು 33% ಜನರದಷ್ಟು ಇನ್ವೆಸ್ಟ್ಮೆಂಟ್ ರಿಟರ್ನ್ಸು 12 to 15% ಕೊಟ್ಟರು. ದಿಸ್ ಈಸ್ ಇನ್ಸ್ಪೈಟ್ ಆಫ್ ದ ಮಾರ್ಕೆಟ್ ಕರೆಕ್ಷನ್ ನಾನು ಮಾತಾಡ್ತಾ ಇರೋದು. ಹಾರ್ಡ್ಲಿ ಎನಿ ನೆಗೆಟಿವ್ ರಿಟರ್ನ್ಸ್ ವರ್ ಇನ್ವೆಸ್ಟಿಂಗ್ ಮೋರ್ ದೆನ್ 15 years. ಅದೇ ಮೋರ್ ದೆನ್ 3 years ಇನ್ವೆಸ್ಟ್ ಮಾಡಿರೋದು ಒಂದು ಡೇಟಾ ತೆಗೆದು ನೋಡೋದೇ ಆದರೆ ಸುಮಾರು ಒಂದು 62ರಿಂದ 63% ಜನರದ್ದು ಮೋರ್ ದೆನ್ 15% ರಿಟರ್ನ್ಸ್ ಇದೆ. ಸುಮಾರು 23% ಜನರದ್ದು ಇನ್ವೆಸ್ಟ್ಮೆಂಟ್ ರಿಟರ್ನ್ ಬಂದ್ಬಿಟ್ಟು 12 to 15% ಇದೆ. ಮತ್ತು ಸುಮಾರು ಒಂದು 11% ಜನರದ್ದು 8 to 12% ರಿಟರ್ನ್ಸ್ ಕಾಣಿಸ್ತಾ ಇದೆ. ಹಾಗೆಯೇ ನಾನು ಒಂದು ಡೇಟಾ ತೆಗೆದುಕೊಳ್ಳೋದೇ ಆದರೆ ಫಾರ್ ಎಕ್ಸಾಂಪಲ್ ಮೋರ್ ದೆನ್ ಈಕ್ವಲ್ ಟು 5 years ಆರ್ ಮೋರ್ ದೆನ್ 5 years ಅಂತ ತಗೊಳ್ಳೋದಾದರೆ 61% ಅಷ್ಟು ಇನ್ವೆಸ್ಟರ್ಸ್ ರಿಟರ್ನ್ಸು ಮೋರ್ ದೆನ್ 15% ಹೋಗಿದೆ. ಸುಮಾರು 24% ಇನ್ವೆಸ್ಟರ್ಸ್ ರಿಟರ್ನ್ಸ್ ಈಸ್ ಸಮ್ವೇರ್ ಬಿಟ್ವೀನ್ 12 to 15%. ಅರೌಂಡ್ 11% ಇನ್ವೆಸ್ಟರ್ಸ್ ರಿಟರ್ನ್ಸ್ ಇಸ್ ಬಿಟ್ವೀನ್ 8 to 12%. ಹಾರ್ಡ್ಲಿ ಎನಿ ನೆಗೆಟಿವ್ ರಿಟರ್ನ್ಸ್ ಇದೆ. ಬಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಯಾರ್ಯಾರು ಇನ್ವೆಸ್ಟರ್ಸು ಹೂ ಹ್ಯಾವ್ ಇನ್ವೆಸ್ಟೆಡ್ ಲಾಸ್ಟ್ ಲೆಸ್ ದೆನ್ 1 year ಅಂದರೆ 3 months ಮುಂಚೆ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿರ್ಬೋದು. ಕೆಲವೊಬ್ಬರು ಇನ್ವೆಸ್ಟ್ಮೆಂಟ್ಗಳನ್ನ ಅವರು ದೇ ಸ್ಟಾರ್ಟೆಡ್ ಜಸ್ಟ್ 6 months ಬ್ಯಾಕ್ ಮಾಡಿರ್ಬೋದು. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ? ಲಾಸ್ಟ್ 6 months to 8 months ಅಥವಾ 3 months ಒಳಗಡೆ ಇನ್ವೆಸ್ಟ್ ಮಾಡಿರೋರಲ್ಲಿ ಸುಮಾರು 73% ಜನರ ರಿಟರ್ನ್ಸ್ ನೆಗೆಟಿವ್ ಕಾಣಕತ್ತು. ಇದು ಭಾಳ ಮಂದಿಗೆ ವರಿ ಕಾಣಿಸ್ತಾ ಇದೆ ಫಸ್ಟ್ ಟೈಮ್ ಇನ್ವೆಸ್ಟರ್ಸ್ಗೆ. ಬಟ್ ಒಂದೇನು ಅರ್ಥ ಮಾಡ್ಕೋಬೇಕಂದ್ರೆ ಇವತ್ತು ಯಾರ್ಯಾರು 10 ವರ್ಷ 15 ವರ್ಷ ಅಥವಾ 5 ವರ್ಷ ಮುಂಚೆ ಏನು ಇನ್ವೆಸ್ಟ್ಮೆಂಟ್ಗಳ ರಿಟರ್ನ್ಸ್ ನಾವು ಏನು ನೋಡ್ತಾ ಇದೀವಿ ಅವ್ರದ್ದು 15% ಮೋರ್ ದೆನ್ 12% ಏನು ಕಾಣಿಸ್ತಾ ಇದೆ, ಅವ್ರದ್ದು ಸಹ ಇನ್ವೆಸ್ಟ್ಮೆಂಟ್ಗಳಲ್ಲಿ ಬಿಗಿನಿಂಗ್ 1 or 2 years ನೆಗೆಟಿವ್ ರಿಟರ್ನ್ಸ್ನ ಅವ್ರು ನೋಡಿದ್ದಾರೆ. ಅಂದ್ರೆ ಏನರ್ಥ, ಈ ಒಂದು ಇನ್ವೆಸ್ಟ್ಮೆಂಟಲ್ಲಿ ಬಿಗಿನಿಂಗ್ 1 or 2 years or 3 years ಇನ್ವೆಸ್ಟ್ಮೆಂಟಲ್ಲಿ ನೆಗೆಟಿವ್ ರಿಟರ್ನ್ಸ್ ಇದ್ರೂ ಸಹ ಅದು ನಮ್ಮ ಒಂದು ಓವರ್ ಆಲ್ ಇನ್ವೆಸ್ಟ್ಮೆಂಟ್ಗೆ ಒಂದು ಮೇಜರ್ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಅದನ್ನು ಹೂಡಿಕೆದಾರರಾಗಿ ನಾವು ಇನ್ವೆಸ್ಟ್ ಮಾಡಿದಾಗ ನಮಗೆ ಒಂದು ಅದರಲ್ಲಿ ಬೆನಿಫಿಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಯಾವುದೇ ಥರ ಒಂದು ಪ್ರಾಪರ್ಟಿ ತೊಗೊಳಕ್ಕೆ ಹೋದರೆ ಅಥವಾ ಏನಾದರೂ ಒಂದು ವಸ್ತುನ ಪರ್ಚೇಸ್ ಮಾಡೋಕ್ಕೆ ಹೋದಾಗ ರೇಟ್ ಕಡಿಮೆ ಇದ್ದಾಗ ನಮಗೆ ಒಂದು ಬೆನಿಫಿಟ್ ಥರ ಕಾಣಿಸುತ್ತೆ. ಅದೇ ನಾನು ಮಾರಕ್ಕೆ ಹೋದಾಗ ಅದು ಲಾಸ್ ಆಗಿರುತ್ತೆ. ಸೇಮ್ ಇವೆಂಟ್ ಇದ್ದರೆ ಒಬ್ಬ ಬೈಯರ್ಗೆ ಬೆನಿಫಿಟ್ ಆಗಿರುತ್ತೆ, ಒಂದ್ಸರಿ ಅದು ಸೆಲ್ಲರ್ಗೆ ಲಾಸ್ ಆಗುತ್ತೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಮಾರ್ಕೆಟ್ ಇನ್ನೊಂದು 8-10% ಕರೆಕ್ಷನ್ ಕೊಟ್ಟಿದೆ. ಇದು ಒಂದು ಅಪರ್ಚುನಿಟಿಯಾಗಿ ಅಂತಲೂ ನಾವು ಕರಿಬೋದು. ಸೊ ಹಾಗಾಗಿ ಅಟ್ ಅ ಡಿಫ್ರೆಂಟ್ ಮಾರ್ಕೆಟ್ ಸ್ಟೇಜಸಲ್ಲಿ ನಾವು ನೋಡೋದೇ ಆದರೆ less than 1 year is definitely we cannot use as a tool for comparing the market. But if you're using anything 5 years and above, I think it's a good time to compare your portfolio how it is performing. So ಹಾಗಾಗಿ ಓವರ್ ಆಲ್ ಅದನ್ನ ಇನ್ಸ್ಪೈರ್ ಇಂಡಿಯಾದಲ್ಲಿ ಅದು ಹೋಲ್ ಇನ್ವೆಸ್ಟ್ ಮಾಡಿರೋರಲ್ಲಿ ತೆಗೆದುಕೊಳ್ಳೋದೇ ಆದರೆ ಲೆಸ್ ದೆನ್ 1 years ಅದರಲ್ಲಿ ಸುಮಾರು ಜನರದ್ದು ನೆಗೆಟಿವ್ ರಿಟರ್ನ್ಸ್ ಇದೆ. ಬಟ್ ಮೇಜರ್ಲಿ ಹೂ ಇನ್ವೆಸ್ಟೆಡ್ 3 to 4 years ದೇ ಆರ್ ಹ್ಯಾವಿಂಗ್ ಅ ವೆರಿ ಮಚ್ ಪಾಸಿಟಿವ್ ರಿಟರ್ನ್ಸ್. ಸೊ ಹಾಗಾಗಿ ಬರೋ ದಿನಗಳಲ್ಲಿ ಮಾರ್ಕೆಟು ಸ್ಲೋ ಡೌನ್ ಕಾಣಿಸಿದ್ರು ಸಹ ಇಂಥ ಟೈಮಲ್ಲಿ ನಾವು ಅದನ್ನು ಇನ್ವೆಸ್ಟರ್ ನಾವು ಏನಪ್ಪ ಮಾಡಬೇಕು, ಏನು ಮಾಡಬೇಕಂತಂದ್ರೆ ಒಂದು ನಮ್ಮ ಇನ್ವೆಸ್ಟ್ಮೆಂಟ್ಗಳನ್ನ ಇನ್ಕ್ರೀಸ್ ಮಾಡ್ಕೋಬೇಕು. ಬಿಕಾಸ್ ಯು ಆರ್ ಗೆಟಿಂಗ್ ಎಟ್ ಅ ಗುಡ್ ಡಿಸ್ಕೌಂಟಿಂಗ್ ಪ್ರೈಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್.